ಗೋ ಗೋ. ಎಕ್ಸ್ಕ್ಯೂಸ್ ಮೀ, ಟೇಕ್ ದಿಸ್. ಏನ್ ಸಾರ್ ಈ ಅರೇಂಜ್ಮೆಂಟ್ಸ್. ಅಯ್ಯೋ ನಿಮ್ ಯೋಗ್ಯತೆಗೆ ಸಿಂಪ್ಲಿ ಸೂಪರ್ ಸರ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಮ್ ಇಂಡಿಯಾ ನೋಡ್ದಂಗ ಆಗ್ತಾ ಇದೆ ಸರ್. ವೆರಿ ನೈಸ್. ತಾವು? ಐ ಆಮ್ ದುರ್ಗಾ ಫ್ರಮ್ ಚಿತ್ರದುರ್ಗ. ಓ ಸರ್ ನೀವೇನ್ ಹೇಳಿ, ನಮ್ ಇಂಡಿಯಾದಲ್ಲಿ ಮದ್ವೆ ಅಂದ್ಮೇಲೆ ತಾಳಿ ಕಟ್ಟಕ್ ಮುಂಚೆ 1 hour ಬರ್ತಾರೆ, ತಾಳಿ ಕಟ್ಟದ ಮೇಲೆ ಅವ್ರ ಪಾಡ್ಗೆ ಹೋಗ್ಬಿಡ್ತಾರೆ. ಆದ್ರೆ ನೀವೇನ್ ಸರ್, ನೀವು 2 days ಇಂದ ಹಬ್ಬ ಜಾತ್ರೆ ಮಾಡ್ತಾ ಇದ್ರಲ್ಲ ಸರ್ ನಿಮ್ ಯೋಗ್ಯತೆಗೆ. ಅಯ್ಯೋ ಏನು ಕೈಯ ಐರನ್ ಢಾಳ ಸರ್. ವೆರಿ ಸ್ಟ್ರಾಂಗ್ ಸರ್, ವೆರಿ ಸ್ಟ್ರಾಂಗ್. ಆಯ್ತಪ್ಪ ನಿಮಿಷ, ಈಗ್ಲೇ ಹಿಂಗಿದ್ರೆ ಅವಾಗಿನ ಹೆಂಗಿತ್ತು? ಒಂದ್ ಸೆಕೆಂಡ್ ಪ್ಲೀಸ್. ಮಿಸ್ಟರ್ ಬೆಳ್ಳುಳ್ಳಿ ಹಾಲಪ್ಪ, ಪ್ಲೀಸ್ ಕಮ್ ಕಮ್. ಕೂಲ್ ಡ್ರಿಂಕ್ಸ್ ಅವ್ರಿಗೆ ಒಂದ್ಸಲ ಹೇಳ್ಬಿಡಿ. ಐ ಆಮ್ ದುರ್ಗಾ ಫ್ರಮ್ ಚಿತ್ರದುರ್ಗ. ಅದಾದ್ಮೇಲೆ ಅದು ಅರೇಂಜ್ಮೆಂಟ್ ಇಸ್ ವೆರಿ ನೈಸ್. ಅದಾದ್ಮೇಲೆ ಇದೇನು ಕೈಯ ಐರನ್ ಈಗ್ಲೇ ಹಿಂಗಿದ್ರೆ ಅವಾಗಿನ ಹೆಂಗಿತ್ತು? ಇವ್ರಿಗೆ ಒಂದೇ ಒಂದ್ಸಲ ಹೇಳ್ಬಿಡಿ. ಇವ್ರಿಗೆ ಹೇಳ್ಬೇಕಾ? ಅಲ್ಲ ಇದೇನು ಕೈಯ ಐರನ್ ರಾಡ ಈಗ್ಲೇ ಹೆಂಗಿದ್ರೆ ಆವಾಗಿನ ಹೆಂಗಿತ್ತು? ಕೇಳಿಸ್ಕೊಂಡ್ರಾ? ಓಕೆ ದೊಡ್ಡಗೌಡ ಪ್ಲೀಸ್ ಕಮ್. ಇವ್ರಿಗೆ ಒಂದೇ ಒಂದ್ಸಲ ಹೇಳ್ಬಿಡಿ. ಇವ್ರಿಗೆ ಅಲ್ಲ ಇದೇನ್ ಕೈಯ ಐರನ್ ರಾಡ ಈಗ್ಲೇ ಹೆಂಗಿದ್ರೆ ಆವಾಗಿನ ಹೆಂಗಿತ್ತು? ಕೇಳಿಸ್ಕೊಂಡ್ರಾ? ಮಿಸ್ಟರ್ ಉಳ್ಳಾಗಡ್ಡಿ ಪ್ಲೀಸ್ ಕಮ್. ಇವ್ರಿಗೆ ಅದನ್ನೊಂದ್ಸಲ ಹೇಳ್ಬಿಡಿ. ಇದೇನ್ ಕೈಯ ಐರನ್ ರಾಡ ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು? ಕೇಳಿಸ್ಕೊಂಡ್ರಾ? ಮಿಸ್ಟರ್ ದುರ್ಗಾ ಒಂದ್ ಸೆಕೆಂಡ್. ಮಿಸ್ಟರ್ ಸಣ್ಣಪ್ಪ ಬನ್ನಿ. ಒಂದ್ ಸೆಕೆಂಡ್, ಅದನ್ನ ಇವ್ರಿಗೆ ಹೇಳ್ಬಿಡಿ. ಕೇಳಿಸ್ಕೊಡಿ. ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು? ಏನ್ ಹೇಳಿದ್ರಿ? ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು? ಇವರು ಬಾರ್ಡರ್ ಇದ್ದವರು ಬಾಂಬ್ ಶಬ್ದ ಕೇಳಿ ಸ್ಪೀಕರ್ ಔಟ್ ಆಗ್ಬಿಟ್ಟಿದೆ. ಸ್ವಲ್ಪ ಜೋರಾಗಿ ಹೇಳಿ. ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು? ಈ ವಿಚಾರನ ನನ್ನ ಹೆಂಡತಿಗೆ ಒಂದೇ ಒಂದ್ಸಲ ಹೇಳ್ಬಿಡ್ತೀರಾ? ಒಂದ್ ನಿಮಿಷ. ಒಂದ್ ಸೆಕೆಂಡ್ ಪ್ಲೀಸ್ ಬಿಡ್ತೀರಾ? ನಾನು ಬಂದೆ. ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಸರ್, ಅರ್ಜೆಂಟ್ ಆಗಿ ಬೇಗ ಬಂದ್ಬಿಡ್ಬೇಕು. ಬೇಗ ಮಿಸ್ಟರ್ ದುರ್ಗಾ, ನಾನು ಕಾಯ್ತಾ ಇರ್ತೀನಿ. ನನ್ನ ಹೆಂಡತಿಗೆ ನೀವು ಹೇಳಲೇಬೇಕು. ವಾಟ್ ಹ್ಯಾಪೆಂಡ್? ಏನಾಯ್ತು? ಅರೆ ಏನಾಯ್ತು ಇವಳಿಗೆ? ಸರ್, MD ಹಿಂಸರಾಜ್ ಬಂದಿದ್ದಾರೆ. ಅವನಾಗ ಬಂದ ಇಲ್ಲಿ? ಈ ಕಂಪ್ನಿಗೆ MD ಆಗಿರೋದಕ್ಕೆ ನಾನು ಬಂದು 2 hours ಆಯ್ತು. ಇಷ್ಟೆಡಗ ಬರೋದು? ಆಫೀಸ್ ಓಪನ್ ಆಗುತ್ತೆ 10 ಗಂಟೆಗೆ ಸರ್. MD ನಾನೇ ಎಷ್ಟು ಬೇಗ ಬಂದಿದ್ದೀನಿ, ನೀನ್ ಬರಕ್ಕಾಗಲ್ವಾ? ನೀವು ಇಷ್ಟು ಬೇಗ ಬರೋದು ನನಗೆ ಗೊತ್ತಿರಲಿಲ್ಲ ಸರ್. ಗೊತ್ತು ಮಾಡ್ಕೋಬೇಕಯ್ಯ. ಆರ್ಕಿಟೆಕ್ಟ್ ಅಂದ್ರೆ ಪೆನ್ಸಿಲ್ ತಗೊಂಡು ಡ್ರಾ ಮಾಡೋದಲ್ಲ. ಕಮ್ ಟು ಮೈ ಬೋರ್ಡ್ ರೂಮ್. ಅಯ್ಯ, ನಮ್ಮ ಮೇಡಮ್ ಬರೋ ಬದಲು ಇವನ್ ಯಾಕೆ ಕಳಿಸ್ತಾರೋ? ಸಂಜಯ್ ಬಂದೆ ಸರ್. ನೀನ್ ರೆಡಿ ಮಾಡಿರೋ ಡಿಸೈನ್ ತೋರ್ಸು. ಡಿಸೈನ್ ಏನು ರೆಡಿ ಇಲ್ಲ ಸರ್. ಆಗಲ್ಲಯ್ಯ, ಆಗಲ್ಲ. ನಿನ್ನ ಕೈಲಿ ಇನ್ ಟೈಮಲ್ಲಿ ಕೆಲಸ ಮುಗ್ಸಕ್ ಆಗಲ್ಲಯ್ಯ. ಎಷ್ಟೇ ಆಗ್ಲಿ ಇಂಡಿಯನ್ಸ್ ಅಲ್ವಾ, ವೇಸ್ಟ್ ಫೆಲೋಸ್. ನೀನು ಇಂಡಿಯನೇ ತಾನೆ? ಏನಿದು? ಇದೇ ಪ್ಲಾನ್ ಪೇಪರ್ ಸರ್. ಜೋಕ ಗೊತ್ತು. ಇದೇನಿದು? ಇದು ಸ್ವಿಮ್ಮಿಂಗ್ ಪೂಲು. ನೀರಿಲ್ಲಯ್ಯ ಸರ್. ಇದು ಬೇಸ್ಮೆಂಟ್, ಇದು ಕಾರ್ ಪಾರ್ಕಿಂಗ್, ಇಲ್ಲಿ ಅಪಾರ್ಟ್ಮೆಂಟ್ಸ್ ಬರುತ್ತೆ. ಇದು ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ ನ ಮೇಲ್ ಹಾಕ್ಬಿಟ್ರೆ ಕೆಳಗಡೆ ನೀರ್ನ ಪಂಪ್ ಮಾಡಕ್ಕೆ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ ನ ಕೆಳಗಡೆ ಹಾಕಯ್ಯ. ಸರ್ ಇಲ್ಲಿ ಪಿಲ್ಲರ್ಸ್ ಇದೆ ಸರ್. ಪಿಲ್ಲರ್ಸ್ ಕಿತ್ತು ಬಿಸಾಕಯ್ಯ. ಪಿಲ್ಲರ್ಸ್ ಇಲ್ಲ ಅಂದ್ರೆ ಬಿಲ್ಡಿಂಗ್ ಬಿದ್ದೋಗುತ್ತೆ ಸರ್. ಹೌದು ಸರ್.
ಪಿಲ್ಲರ್ಸ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಇನ್ನು ಯಾರು ಕಂಡಿಡ್ದಿಲ್ಲ. ನೀನ್ ಕಂಡಿಡಿ, ಲಕ್ಷ ಲಕ್ಷ ಪೇಮೆಂಟ್ ತಗೋತೀಯಾ? ಮೇಡಮ್ ಬರಲ್ವಾ ಸರ್? ಯಾಕೆ? ನಾನ್ ಬಂದ್ರೆ ಕಷ್ಟನಾ? ಇಲ್ಲ ನಾನು ಕನ್ವಿನ್ಸ್ ಮಾಡಕ್ಕಾಗದೆ ಓಡೋಗೋ ಐಡಿಯಾನಾ? ನಿಮ್ಮಂತ ಜೀನಿಯಸ್ ನ ನನ್ ಕೈಲಿ ಕನ್ವಿನ್ಸ್ ಮಾಡಕ್ ಆಗಲ್ಲ ಸರ್. ನೀನೊಬ್ಬನೇ ಕಣಯ್ಯ ನನ್ನ ಜೀನಿಯಸ್ ಅಂತ ಒಪ್ಕೊಂಡಿದ್ದು. ಏನಿಲ್ಲ, ಬರೋ ವಾರ ನನ್ನ ಮಗಳು ಮದುವೆ, ಅದಕ್ಕೆ ನಿಮ್ ಮೇಡಮ್ ಬಿಸಿ ಆಗ್ಬಿಟ್ಟಿದ್ದಾರೆ. ಎನಿ ಹಾವ್ ನೀವೆಲ್ಲ ಮದುವೆಗೆ ಬರ್ತಿದ್ದೀರ ತಾನೆ? ಇಲ್ಲ ಸರ್, ಸ್ವಲ್ಪ ಕೆಲಸ ಇದೆ. MD ಮಗಳ ಮದುವೆಗೆ ಬರಲ್ವೇನಯ್ಯ? ಇದು ತುಂಬಾ ಓವರ್ ಆಯ್ತಿದು. ಬರ್ತೀನಿ ಸರ್. ಹೆದರ್ಕೋಬಿಟ್ಟ ಪುಕ್ಲ. ನಾನು MD ಅಲ್ವಾ? ಈಗ ನಾನು 1, 2, 3 ಮೂರನೇ ಫ್ಲೋರ್ ಅಲ್ಲಿ ಇದ್ದೀನಿ. ಅಲ್ಲಿಂದ ಒಂದು ಕೋಳಿ ಮೊಟ್ಟೆನ ಸೀದಾ ಕೆಳಕಾಗ್ತೀನಿ. ಅದು ಒಡೆಯಲ್ಲ. ಯಾಕೆ? ಕೆಳಗಡೆ ಯಾರಾದ್ರೂ ಕ್ಯಾಚ್ ಮಾಡಿರ್ತಾರೆ ಸರ್. ಕೆಳಗಡೆ ಹುಲ್ಲು ಅಥವಾ ಸ್ಪಾಂಜು ಏನಾದ್ರು ಇಟ್ಟಿದ್ದೀರಾ ಸರ್? ನೋ ನೋ ನೋ. ನಾ ಸೋತೋದಿ ಸರ್, ನೀವೇ ಹೇಳ್ಬಿಡಿ. ಸೋತ್ರ ಸೋತ್ರ ಇಟ್ಸ್ ಪ್ಯೂರ್ಲಿ ಲಕ್. ನಗು ಬರ್ಲಿಲ್ವಾ? ನಗ್ರಿ. ತುಂಬಾ ಹಿಂಸೆ ಕೊಡ್ತಾನೆ ಹಿಂಸರಾಜು, ಹುಷಾರು. ಹಾಯ್ ಸಂಜಯ್. ಹಾ, ಹಲೋ ಸರ್. ಹಾಯ್ ರಾಹುಲ್. I'm fine, Tata. ಸಂಜಯ್ ಹುಯ್ಸಿ. Hi. ಪ್ರಿಯಾ, ಕಾವೇರಿ ತಂಗಿ. ಪ್ರಿಯಾ ಇವರು ಹಿಮ್ಸ್ರಾಜ್. ಹೆಸರಾಜ. ಯಾ ಅದೇ ಡಬ್ಬ ಜೋಕ್ ಹೇಳೋರು, ಇಬ್ರು ಹೆಂಡ್ತಿರು. ಈಗ ಮದುವೆ ಆಗ್ತಿರೋದು ಎರಡನೇ ಹೆಂಡತಿ ಮೊದಲನೇ ಮಗಳಿಗೆ, ಬೇರೆ ಯಾರ್ದು ಡಾಟರ್. ಎಕ್ಸ್ಕ್ಯೂಸ್ ಮೀ ಸರ್. ಹಲೋ. ಅಯ್ಯೋ, ಒಳ್ಳೆ ಕೆಲಸ ಕೊಟ್ಲಿ ಅವಳು ನನಗೆ. ಅವಳು ಯಾಕಾರ ಇಲ್ಲಿ ಕರ್ಕೊಂಬಂದು. ಸೊ ಇಂಡಿಯಾ ವೈಫ್ ವೈಟಾ ಬ್ಲ್ಯಾಕಾ? ಈಸ್ಟ್ ಬನ್ ಕಲರ್. ಓ, ಎಕ್ಸ್ಕ್ಯೂಸ್ ಮೀ ಸರ್, ನಾನೇ. ಐ ಆಮ್ ದುರ್ಗಾ ಫ್ರಮ್ ಚಿತ್ರದುರ್ಗ. ಸರ್, ಇಲ್ಲಿ ಟ್ರೈನ್ಗೆ ನುಗ್ಗುತ್ತೆ ಸರ್. ಟ್ರೈನ್ ಟ್ರೈನ್ ಇಲ್ಲ ನುಗ್ಗುತ್ತೆ ಸರ್. ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಳಗೆ ಪ್ಲೇನ್ಗಳೇ ನುಗ್ಗುತ್ತೆ, ಇಲ್ಲಿ ಟ್ರೈನ್ ನುಗ್ಗೋದು ಯಾವ ದೊಡ್ಡ ಆಶ್ಚರ್ಯ ಸರ್, ಅಲ್ವಾ ಸರ್? ಬರ್ಬೋದು. ಈ ಮದ್ವೆನಂತೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ, ಆದ್ರೆ ಈ ಹೆಣ್ಣು ಗಂಡು ಯಾಕೆ ಬರ್ಲಿಲ್ಲ? ಸರ್, 1 ಸೆಕೆಂಡ್. ಬರ್ತಾರೆ. ಇನ್ನು ಎಷ್ಟು ತಾಗದ್ ಬರೋದು? 1 ಸೆಕೆಂಡ್ ಆಗೋಯ್ತು ಸರ್. ಅದಕ್ಕೇನೀಗ? ಅಲ್ಲ, 1 ಸೆಕೆಂಡ್ ಆದ್ಮೇಲೆ ಮಾತಾಡೋಣ ಅಂತಾರಲ್ಲ ಸರ್. ನಿನ್ನ ಹತ್ರ ನನಗೇನು ಮಾತು? ಮಾತಾಡೋದು ಇದೆ ಸರ್. ಸರ್ ಬನ್ನಿ ಸರ್, ಹಂಗೆ ಜಾಲಿಯಾಗಿ ವಾಕಿಂಗ್ ಮಾಡ್ಕೊಂಡು ಕಾಫಿ ಗೀಫಿ ಕುಡ್ಕೊಂಡು ಮಾತಾಡೋಣ. ನಾನು ಕಾಫಿ ಕುಡಿಯಲ್ಲ. ಟೀ? ಟೀ ಅಂದ್ರೆ ನಂಗೆ ಅಲರ್ಜಿ. ಅಟ್ಲೀಸ್ಟ್ ಹಾಲು ಮಿಲ್ಕ್. ನಾನು ತಾಯಿ ಎದೆ ಹಾಲೇ ಕುಡ್ದಿಲ್ಲ. ಬಾಟ್ಲಿ ಹಾಲು. ಬಾಟ್ಲಿ ಹಾಲ? ನಂದು ಇದೇ ತರ ಸೇಮ್ ಟ್ರಾಜಿಡಿ ಕತೆ ಸರ್, ಬಾಟ್ಲಿ ಹಾಲು. ನಿನ್ ಕತೆ ಯಾರು ಕೇಳಿದ್ರೆ ಈಗ? ಎಮೋಷನ್ ಜಾಸ್ತಿ ಆಗುತ್ತೆ ಸರ್, ನೀವ್ ಕೇಳಲೇಬೇಕು. ನಾನು ಹುಟ್ಟಿದ ತಕ್ಷಣ ನಮ್ಮಪ್ಪ ನಮ್ಮಮ್ಮನ್ ಬಿಟ್ಟು ಹೋಗ್ಬಿಟ್ಟ ಸರ್. ಯಾರ ಜೊತೆ? ಶಕೀಲಾ ಜೊತೆ. ನನ್ನನ್ ಸಾಕಾಗದೆ ನಮ್ಮಮ್ಮ ನನ್ ಬಿಟ್ಟು ಹೋಗ್ಬಿಟ್ಲು. ಅವಳು ಯಾರ ಜೊತೆ ಹೋದ್ಲು? ಧೀರೇಂದ್ರ ಗೋಪಾಲ್ ಜೊತೆ. ಯಾವ್ದೋ 10 ವರ್ಷದ ರೀಮೇಕ್ ಸ್ಟೋರಿ ಇದ್ದಂಗಿದೆ. ಅದ್ ಸರಿ, ನೀನ್ ಯಾವಾಗ ನನ್ ಬಿಟ್ಟು ಹೋಗ್ತೀಯಾ? ಗುಡ್ ಜೋಕ್. ಜೋಕ್ ಅಲ್ಲ, ಸೀರಿಯಸ್. ಸರ್, ನೀವ್ ಯಾಕೋ ಟೆನ್ಷನ್ ಅಲ್ಲಿ ಇರೋ ತರ ಇದೆ. 1 to 10, 10 to 1 ಎನಿಸ್ತಾರಿ ಸರ್. ಯಾಕೆ? ಟೆನ್ಷನ್ ಕಮ್ಮಿ ಆಗುತ್ತೆ ಸರ್, ಕೂಲ್. ಎಸ್. ಅಲ್ಲ ನೋಡಿ, ಯಾರ ಕರೀತಾವ್ರೆ? ನನ್ನನ್ನ ಯಾರು ಕರೀತಾರೆ ಸರ್? ನನ್ನನ್ನು ಕರೆಯೋ ಧೈರ್ಯ ಯಾರಿಗಿದೆ? ಯಾವನೋ ನೀನು? ನೋಡ್ರ ಸರ್, ನೋಡ್ರ, ನಿಮ್ ಜೊತೆ ಇದು 3 ನಿಮಿಷಕ್ಕೆ ನನ್ ಬಗ್ಗೆ ನಿಮ್ಗೆ ಕ್ಯೂರಿಯಾಸಿಟಿ ಹೆಂಗ್ ಸ್ಟಾರ್ಟ್ ಆಗೋಯ್ತು? ಕ್ಯೂರಿಯಾಸಿಟಿ ಬೇರೆ ನಿನ್ ಮೂತಿಗೆ. ಹಲೋ, ಎಲ್ಲೋಗ್ತಾ ಇದ್ರ? ಪರ್ಸನಲ್ ಕೆಲ್ಸಕ್ಕೆ. ಎಷ್ಟೊತ್ತಾಗ್ಬೋದು? ಒಂದ್ 600 ಮಿನಿಟ್ಸ್ ಆಗುತ್ತೆ. 600 ಮಿನಿಟ್ಸ್? 600 ಮಿನಿಟ್ಸ್ ನೋ ಪ್ರಾಬ್ಲಮ್. ಹಲೋ, ವೇಟ್ ಮಾಡ್ತಾ ಇರ್ತೀನಿ. ಸಾರಿ ಸರ್, ನೀವೆಂಥ ಗ್ರೇಟ್ ಪರ್ಸನ್ ಅಂತ ಗೊತ್ತಾಗದೆ. ಓಕೆ ಓಕೆ, ತಪ್ಪೆಲ್ಲ ಸಂಜಯ್ ಇದೆ ಸರ್. ಅವ್ರು ನಿಮ್ ಬಗ್ಗೆ ಅಷ್ಟು ಚೀಪ್ ಆಗಿ ನನ್ನ ಹತ್ರ ಹೇಳಿದ್ದಕ್ಕೆ ನಾನು. ಓಕೆ ಓಕೆ ಓಕೆ. 1 ಮಿನಿಟ್ ಸರ್. ಹಲೋ ಪ್ರಿಯಾ, ಎಲ್ಲಿದ್ಯಾ? ನಾನು ನಿಮ್ಮ MD ಹಂಸರಾಜ್ ಅವ್ರ ಜೊತೆಲಿದ್ದೀನಿ ಸರ್. ಸಂಜಯ್ ನಿಮ್ಮ ಹತ್ರ ಸಾರಿ ಕೇಳ್ಬೇಕಂತೆ. ಏನ್ ಹೇಳ್ತಾವ್ ನಮ್ಮ ಹಿಂಸರಾಜು? ಅದೊಂದು ಕೆಟ್ಟ ಸೂಟ್ ಹಾಕೊಂಡು ನನ್ ಮಗ ಒಳ್ಳೆ ಡಬ್ಬ ತರ ಇದ್ದಾನೆ.
ಆ ಮೂತಿನ 5 ನಿಮಿಷ ಸಹಿಸ್ಕೊಳ್ಳೋದೇ ತುಂಬಾ ಕಷ್ಟ. ನೀನಂಗ ಅವ್ನ ಮುಂದೆ ಅಷ್ಟೊತ್ತು ಕೂತಿದ್ಯೋ. ಅಯ್ಯ, ಆ ಮೂತಿ, ಅವನ್ ಸೂಟು, ಆ ಮಾತು, ಅವನ್ ಕೆಟ್ಟ ಜೋಕು, ಆಹಾ ಡಬ್ಬ ನನ್ ಮಗ. ಮಾತೆಲ್ಲ ಒಳ್ಳೆ ಮೊಸಳೆ ತರ ನುಂಗಾಕ್ಬಿಡ್ತಾನೆ ಅವ್ನು. ದೊಡ್ಡವ್ರನ್ನೆಲ್ಲ ಹಾಗೆ ಆಡ್ಕೋಬಾರ್ದು ಸಂಜಯ್. ಅವ್ನ್ ಹೆಂಗೆ ದೊಡ್ಡವನಂತ ಒಪ್ಕೊಳ್ಳೋದು? ಆ ಕೆಟ್ಟ ದೇಹನ, ಶೇಪ್ ಇಲ್ದಿರೋ ಬಾಡಿನ ಹೆಂಗೆ ದೊಡ್ಡವನಂತ ಹೇಳೋದು? ಹೋಗ್ಲಿ, ಅವ್ನ್ 2 ಮದುವೆ ಮಾಡ್ಕೊಂಡಿದ್ದಾನೆ ಅಂತ ದೊಡ್ಡವನಂತ ಹೇಳಕ್ಕಾಗತ್ತಾ? ನಮ್ ಮೇಡಮ್ ಅವ್ನ್ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಆಫೀಸ್ ಪ್ಯೂನ್ ಕೆಲ್ಸನ ಅವ್ನು ಕೊಡ್ತಿರ್ಲಿಲ್ಲ. ಏನೋ ಹೋಗ್ಲಿ ಪಾಪ ಅಂತ ಬಾತ್ರೂಮ್ ಕ್ಲೀನ್ ಮಾಡಕ್ ಬಿಡ್ತಿದ್ವೇನೋ ಅಷ್ಟೇ. ಸಂಜಯ್, ಪರವಾಗಿಲ್ವೇ? ಆ ಕತ್ತೆ ಹಿಂಸರಾಜಿನ ವಾಯ್ಸ್ ನ ಚೆನ್ನಾಗಿ ಇಮಿಟೇಟ್ ಮಾಡ್ತಿದ್ಯಾ. ನಾನೇ ಹಿಂಸರಾಜ್ ಸಾರಿ, ನಿಮ್ಮ MD ಹಂಸರಾಜ್ ಮಾತಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಆಫೀಸಲ್ಲಿ ಬಂದು ಭೇಟಿಯಾಗು. ಜಾಬ್ ಇರುತ್ತೋ ಹೋಗುತ್ತಾ ಸರ್? ಮೀಟ್ ಮೀ ಟುಮಾರೋ ಇನ್ ಮೈ ಆಫೀಸ್. ಓಕೆ ಸರ್. ಒಳ್ಳೆ ಫಿಟ್ಟಿಂಗ್ ಇಟ್ಲಲ್ಲಪ್ಪ ಇವಳು ನನಗೆ. ಬಾರೋ, ನಾವು ಬಂದ ಕೆಲ್ಸ ಆಯ್ತು. ಬಾಯ್ ಸರ. ಹಲೋ, 600 ಮಿನಿಟ್ಸ್ ಆಯ್ತು. ಅದಕ್ಕೆ ಏನೀಗ? 600 ಮಿನಿಟ್ಸ್ ಆದ್ಮೇಲೆ ಮಾತಾಡೋಣ ಅಂತ ಹೇಳಿದ್ರಲ್ಲ ಸರ್, ವೇಟಿಂಗ್. ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ಯಾ? ಕೂತ್ಕೋ. ಥ್ಯಾಂಕ್ ಯು. ಹೌದು, ಏನಿನ್ ಪ್ರಾಬ್ಲಮ್? ಇವತ್ತು ಬೆಳಿಗ್ಗೆ ಹೋದ ತಕ್ಷಣ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಅದನ್ನ ಯಾಕೆ ನನ್ನ ಹತ್ರ ಹೇಳ್ತಿದ್ಯಾ? ಅಲ್ಲ, ನಿಮ್ ಪ್ರಾಬ್ಲಮ್ ಏನು ಅಂತ ಈಗ ತಾನೇ ಕೇಳಿದ್ರಲ್ಲ ಸರ್, ಹೇಳಿದೆ ಸರ್. ನಾನ್ ಕೇಳಿದ್ದು ಅದನ್ನಲ್ಲ, ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂದ್ಯಲ್ಲ, ಅದೇನು ಅಂತ. ಮಾತಾಡ್ಬೇಕು ಅಂದ್ರೆ ತುಂಬಾ ವಿಷಯಗಳಿದೆ ಸರ್. ಜಾಸ್ತಿ ನುಲಿಬೇಡ, ನೋಡು ಅವ್ರು ತಪ್ಪು ತಿಳ್ಕೊತಾರೆ. ಹೌದು, ನೀನೇನ್ ಮಾಡ್ತಿದ್ಯಾ? ಸರ್, ನಾನು ಟಿವಿ ನೋಡ್ತೀನಿ, ರೇಡಿಯೋ ಕೇಳ್ತೀನಿ, ಕಾಯಿನ್ಸ್ ಕಲೆಕ್ಟ್ ಮಾಡ್ತೀನಿ, ಸ್ಟಾಂಪ್ಸ್ ಕಲೆಕ್ಟ್ ಮಾಡ್ತೀನಿ ಸರ್. ಬದುಕಕ್ಕೆ ಏನ್ ಮಾಡ್ತಿದ್ಯಾ ಅಂದೆ. ತಿಂತೀನಿ ಸರ್. ನನ್ನ ಸಖತ್ ಜೋಕ್ ಮಾಡ್ತೀರಾ ಸರ್? ನನ್ನ ಹತ್ರ ಏನ್ ಮಾತಾಡ್ಬೇಕು ಅಂತಿದ್ಯಾ, ಯಾಕೆ ಮಾತಾಡ್ಬೇಕು ಅಂತಿದ್ಯಾ, ಅದನ್ನ ಮಾತ್ರ ಹೇಳು ಸಾಕು. ಸರ್, ಬೆಳಿಗ್ಗೆ ಸೂರ್ಯ ಯಾಕೆ ಹುಡ್ತಾನೆ, ಯಾಕೆ ಮುಳುಗ್ತಾನೆ ಅಂತೆಲ್ಲ ಕೇಳಿದ್ರೆ ಅದಕ್ಕೆಲ್ಲ ಆನ್ಸರ್ ಹೇಳಕ್ಕಾಗತ್ತಾ ಸರ್? ನಿಂಗ್ ಮದುವೆ ಆಗಿದ್ಯಾ? ಓ, ನಿನ್ ಹೆಂಡತಿ ನಿನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು? ಅದೇನ್ ಸರ್ ಅಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ? ನಿನ್ ಜೊತೆ ಯಾರೇ 5 ನಿಮಿಷ ಮಾತಾಡಿದ್ರು ಅವ್ರು ನಿನ್ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ ಸರ್. ಸರ್, ನಿಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಶಾಪಿಂಗ್. ಎಕ್ಸಾಕ್ಟ್ಲಿ, ನಾನು ಶಾಪಿಂಗ್ ಮಾಡ್ಬೇಕು ಅಂತಾನೆ ಇದ್ದೆ. ಏನ್ ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ? ಕತ್ತಿ ಏನ್ ಕಟ್ ಮಾಡಕ್ಕೆ? ಅರ್ಜೆಂಟ್ ಆಗಿ ಒಂದ್ ತಲೆ ತೆಗಿಬೇಕು, ಅದಕ್ಕೆ. ನಾನು ಬರ್ತೀನಿ ಸರ್. ಯಾಕೆ, ಎಲ್ಲಿಗೆ? ಮತ್ತೆ ಯಾವಾಗ ಸಿಗ್ತೀರ ಹೇಳ್ಬಿಟ್ಟು ಹೋಗಿ. ಸ್ವಲ್ಪ ಲೇಟ್ ಆಗ್ಬೋದು ಸರ್. ಯಾಕೆ? ಅದೇ ಎಕ್ಸಾಕ್ಟ್ ಟೈಮ್ ಹೇಳ್ಬಿಡಿ. ಫಿಕ್ಸ್ ಆಗ್ಬಿಟ್ರೆ ಸರ್ ಸ್ವಲ್ಪ ಕೈ ಸಡ್ಲ ಬಿಡ್ತೀರಾ? ಅದು ಒಂದು 7-8 ದಿನ ಆಗ್ಬೋದು ಸರ್.